ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಪ್ರಸನ್ನ ಮರಿಕುಂಟೆ. ನೀವು ನೋಡ್ತಾ ಇದ್ದೀರಾ ಗ್ಲಾಸ್ ಹೌಸ್ ಗಾಜಿನ ಮನೆ. ಇದು ದಾವಣಗೆರೆ NH4 ಶಾಮನೂರು ಹತ್ರ ಇದೆ. ಈ ಗ್ಲಾಸ್ ಹೌಸನ್ನು ನಾವು ಇದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಗಾಜಿನ ಮನೆ ಮೇಲ್ಭಾಗವನ್ನು ನಾನು ನಿಮಗೆ ಸುತ್ತಲೂ ತೋರಿಸ್ತಾ ಇದ್ದೀನಿ. ಹೀಗೆ ಎಂಟ್ರೆನ್ಸ್ ಫೀಸ್ ಮಾಡಿದ್ದಾರೆ. ಒಬ್ಬರಿಗೆ 20 ರೂಪಾಯಿ ಮಾಡಿದ್ದಾರೆ. ಗಾಜಿನ ಮನೆಯನ್ನು ನೀವು ವೀಕ್ಷಣೆ ಮಾಡ್ಬೋದು. ಶಾಮನೂರು ಹತ್ರ ಇದೆ. ನೋಡ್ಬೋದು ಗಾಜಿನ ಮನೆ ಯಾವ ರೀತಿ ಕಾಣ್ತಾ ಇದೆ ಅಂತ. ಇಲ್ಲ ಭಾಳಷ್ಟು ಜನ ಇಲ್ಲಿ ವೀಕ್ಷಣೆ ಮಾಡಲು ಜನಸಂದಣಿ ಬಂದಿರುತ್ತದೆ. ಇಲ್ಲಿ ಗಾಜಿನ ಮನೆ ನೋಡಿ ಆಟ ಆಡಲು ಎಲ್ಲ ಬೇಕಾದಷ್ಟು ಜನ ಬರ್ತಾರೆ. ಇದೇನಿದೆ ಇದು ನೀವು ನೋಡ್ತಾ ಇದ್ದೀರಾ, ಮ್ಯೂಸಿಯಮ್ಮಿಗೋಸ್ಕರ ಮಾಡಿದ್ದಾರೆ. ಸದ್ಯ ಸ್ಟಾಪ್ ಮಾಡಿದ್ದಂಗಿದೆ. ಜನಸಂದಣಿ ಜನ ಕಡಿಮೆ ಇರೋದ್ರಿಂದ ನೋಡ್ತಾ ಇದ್ದಾರೆ ಗಾಜಿನ ಮನೆಯನ್ನು. ನಮ್ಮ ಮುಂಭಾಗದಲ್ಲಿ ಎಡಗಡೆಯಿಂದ ಅದು ಪೂರ್ತಿ ಭಾಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ನೀವು ನೋಡ್ಬೋದು ಯಾವ ರೀತಿ ಕಾಣುತ್ತೆ ಅಂತ. ಫ್ರಂಟ್ ವ್ಯೂ ನೋಡ್ಬೋದು. ಏನೋ ವೀಕ್ಷಣೆ ಮಾಡಿ ಬರ್ತಾ ಇದ್ದಾರೆ ಹೊರಗಡೆ. ಗ್ಲಾಸ್ ಹೌಸ್ ಇದನ್ನು ಬೆಂಗಳೂರು ಕಂಪ್ನಿಯಿಂದ ನಿರ್ಮಾಣ ಮಾಡಿದೆ. ಹೊರಗಡೆ ಎಲ್ಲ ಭಾಳ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಗ್ಲಾಸ್ ಹೌಸ್. ಭಾಳ ಸುಂದರವಾಗಿ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಇದನ್ನು ಗ್ಲಾಸ್ ಹೌಸ್ ನಿರ್ಮಾಣ ಮಾಡಿ ಆಲ್ರೆಡಿ ಒಂದು 3.5-4 ವರ್ಷ ಆಯಿತು. ಈಗ ಫೀಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಫೀಸ್ 20 ರೂಪಾಯಿ ಒಬ್ಬರಿಗೆ. ಮೊದಲೆಲ್ಲ ಫ್ರೀ ಇತ್ತು. ನೋಡಿರಿ, ದೂರದಿಂದ ನಾನು ತೋರಿಸ್ತಾ ಇದ್ದೀನಿ. ಇದು ಪೂರ್ಣ ಭಾಗವನ್ನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ದೂರದಿಂದ ವಿಡಿಯೋ ಮಾಡಿದರೆ ಇದು ಗ್ಲಾಸ್ ಹೌಸ್ನ ಪೂರ್ಣ ಭಾಗವನ್ನು ನಾವು ನೋಡ್ಬೋದು. ಸೆಕ್ಯೂರಿಟಿ ಗಾರ್ಡ್ ಹೋಗ್ತಾ ಇದ್ದಾರೆ. ಟೈಮ್ ಆಗಿದೆ ಅಂತ ಎಲ್ಲರನ್ನೂ ಹೊರಗಡೆ ಹೋಗೋಕ್ಕೆ ಕರಿತಾ ಇದ್ದಾರೆ. ಆದರೂ ಜನ ಬಂದಿರೋರಲ್ಲಿ ಆಟ ಆಡ್ತಾರೆ, ವ್ಯಾಯಾಮ ಮಾಡ್ತಾರೆ, ವಾಕ್ ಮಾಡ್ತಾರೆ. ನೀವು ಹೋಗ್ಬಿಟ್ಟು ಇದು ವೀಕ್ಷಣೆ ಮಾಡಿಬಿಟ್ಟು ಗ್ಲಾಸ್ ಹೌಸು ನಿಮ್ಮ ಅಮೂಲ್ಯವಾದ ಸಮಯವನ್ನು ಇಲ್ಲಿ ಸದುಪಯೋಗ ಪಡಿಸ್ಕೋಬೋದು ಅಂತ ಹೇಳ್ಬೋದು. ಸ್ಟ್ರಕ್ಚರ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಗ್ಲಾಸ್ ಹೌಸು. ಬೆಂಗಳೂರಲ್ಲೇ ಯಾವ ರೀತಿ ಇದೆಯಾ ಅದಕ್ಕಿಂತ ಚೆನ್ನಾಗಿದೆ ಇದು ಗ್ಲಾಸ್ ಹೌಸ್. ದಾವಣಗೆರೆಯಲ್ಲೇ ಇದು ಕರ್ನಾಟಕದಲ್ಲೇ ಫೇಮಸ್ ಅಂತ ಹೇಳ್ಬೋದು ಗ್ಲಾಸ್ ಹೌಸು. ಭಾಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಆಟ ಆಡೋಕ್ಕೆ, ಹುಡುಗರಿಗೆ ಅನುಕೂಲ ಆಗೋಕ್ಕೆ ಅನೇಕ ಸಾಮಗ್ರಿಗಳಿದ್ದಾವೆ. ಈಗ ಆಟದ ಸಾಮಗ್ರಿಗಳು ಯಾವ ಇದಾವೆ ನೋಡೋಣ. ಇಲ್ಲಿ ಹುಡುಗರು ಆಟ ಆಡ್ತಾ ಇದ್ದಾರೆ ನೋಡಿರಿ. ಆಟ ಆಡೋದನ್ನು ನಾವು ನೋಡ್ತಾ ಇದ್ವಿ. ಜಾರು ಬಂಡಿ ಅನೇಕ ಸಾಮಗ್ರಿಗಳು ಇದ್ದಾವೆ ಇಲ್ಲಿ. ಹುಡುಗರು ಇಲ್ಲಿ ಆಟ ಆಡ್ತಾರೆ ಅಂತ ಹೇಳ್ಬೋದು. ಮತ್ತು ನಾನು ಗಾಜಿನ ಮನೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ದೂರದಿಂದ ವಿಡಿಯೋ ಮಾಡಿರೋದು ಇದು. ಭಾಳ ಲುಕ್ ಕಾಣುತ್ತೆ, ಭಾಳ ಸುಂದರವಾಗಿದೆ. ಇದೊಂಥರ ಪ್ರೇಕ್ಷಣೀಯ ಸ್ಥಳ ಆಗೈತಿ. ಗಾಜಿನ ಮನೆ ನಿರ್ಮಾಣ ಮಾಡೋದ್ರಿಂದ ಭಾಳ ಜನಕ್ಕೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ನೋಡಿರಿ, ಇಲ್ಲಿ ಆಟ ಆಡೋದಕ್ಕೆ ಹಲವಾರು ಎಕ್ವಿಪ್ಮೆಂಟ್ಸ್ಗಳಿದ್ದಾವೆ. ಹುಡುಗರು ಆಟ ಆಡ್ತಾ ಇದ್ದಾರೆ. ಯಾರು ದೊಡ್ಡವರು ಸಹ ಆಟ ಆಡ್ತಾರೆ ಅಂತ ಹೇಳ್ಬೋದು. ಇಲ್ಲೇನು ನೀವು ಆ ಕಡೆ ನೋಡ್ತಾ ಇದ್ದೀರಾ, ಕುಂದವಾಡ ಕೆರೆನ ನೀವು ನೋಡ್ಬೋದು. ನೀರು ಕಡಿಮೆ ಇದೆ, ಭಾಳ ಕಡಿಮೆ ಇದೆ. ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೆ ನೋಡಿರಿ.
ಅಲ್ಲಿ ತಳಭಾಗದಲ್ಲಿ ಏನು ತಾಯಿಗಳು ಅಂತಾರೆ ಅಲ್ಲಿ ಮಾತ್ರ ಇದೆ. ಆ ಕಡೆ ವಾಕು ಮಾಡ್ತಾಯಿದ್ದಾರೆ ಹಲವು ಜನ. ಒಂದು ಅಡಿಕೆರೆಯ ದೃಶ್ಯವನ್ನು ನಾವು ಇದರಲ್ಲಿ ವೀಕ್ಷಣೆ ಮಾಡ್ಬೋದು. ನಾವು ಗ್ಲಾಸ್ ಹೌಸ್ಗೆ ಫ್ಯಾಮ್ಲಿ ಸಮೇತ ಹೋಗಿದ್ವಿ. ಅದರ ಫುಟೇಜನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ. ಹೂ ಹೂ ನೋಡ್ಬೋದು. ಇಲ್ಲಿ ಆಟ ಆಡ್ತಾ ಇದ್ದಾರೆ ಹುಡುಗರು, ಓಡಿ ಬರ್ತಾರೆ. ಚೆನ್ನಾಗಿದೆ ಇಲ್ಲೆಲ್ಲ ವೀಕ್ಷಣೆ ಮಾಡಲಿಕ್ಕೆ, ಒಳಗಡೆ ಎಲ್ಲ ಹೋಗಿ ನೋಡಲಿಕ್ಕೆ ಸುಂದರವಾಗಿದೆ. ಕಣ್ಣಿಗೆ ಒಂದು ರೀತಿ ತಂಪು ನೀಡುತ್ತೆ ಅಂತ ಹೇಳ್ಬೋದು. ಇದ್ರ ವೀಕ್ಷಣೆಯನ್ನು ಯಾರು ನೋಡಿಲ್ಲ ಗ್ಲಾಸ್ ಹೌಸ್ನ, ಇವಾಗಲೇ ಹೋಗಿ ಫ್ರೀ ಇದ್ದರೆ ನೋಡ್ಬೋದು. ದಾವಣಗೆರೆಗೆ ಹೋದಾಗ ಇದು ದಾವಣಗೆರೆ ಹತ್ರನೇ ಇದೆ. ಶಾಮನೂರು ಹತ್ರ ಹೋದರೆ ವಾಕಬಲ್ ಡಿಸ್ಟೆನ್ಸ್ ಇದೆ. ದಾವಣಗೆರೆಗೆ ಹೋದರೆ ಶಾಮನೂರಿಗೆ ಬಸ್ ಬೇಕಾದಷ್ಟಿದೆ. ಅಲ್ಲಿಂದ ನೀವು ವಾಕಬಲ್ ಡಿಸ್ಟೆನ್ಸಲ್ಲಿ ಗ್ಲಾಸ್ ಹೌಸ್ಗೆ ವಿಸಿಟ್ ಮಾಡ್ಬೋದು ಅಂತ ಹೇಳ್ಬೋದು. ಇದು ಎಂಟ್ರೆನ್ಸನ್ನು ನಾನು ಮತ್ತೆ ತೋರಿಸ್ತಾ ಇದ್ದೀನಿ ನಿಮಗೆ. ಗಾಜಿನ ಮನೆ, ದಾವಣಗೆರೆ. ಮೊದಲೆಲ್ಲ ಉಚಿತವಾಗಿ ಬಿಡ್ತಿದ್ರು, ಈಗ ಇಲ್ಲಿ ಟಿಕೆಟ್ ಕೌಂಟ್ರ್ ಮಾಡಿದ್ದಾರೆ ನೋಡ್ರಿ. ಗ್ಲಾಸ್ ಹೌಸ್, ದಾವಣಗೆರೆ, ಡಿಪಾರ್ಟ್ಮೆಂಟ್ ಆಫ್ ಹಾರ್ಟಿಕಲ್ಚರ್, ಗೌರ್ಮೆಂಟ್ ಆಫ್ ಕರ್ನಾಟಕ. ಚೆನ್ನಾಗಿ ಬೋರ್ಡ್ ಸ್ಟ್ರಕ್ಚರ್ ಮಾಡಿದ್ದಾರೆ. ಇದನ್ನು ಮತ್ತೊಮ್ಮೆ ನಾನು ನಿಮಗೆ ಗಾಜಿನ ಮನೆಯ ದೃಶ್ಯವನ್ನು ದೂರದಿಂದಲೇ ತೋರಿಸ್ತಾ ಇದ್ದೇನೆ ನೋಡ್ರಿ. ಹೊರಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನೇಚರ್ ಗಿಡಗಳನ್ನೂ ಚೆನ್ನಾಗಿ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನೋಡಿ ಆಟ ಆಡ್ತಾ ಇದ್ದಾರೆ ಪಾಪು. ಅನೇಕ ಆಟ ಸಾಮಗ್ರಿಗಳು ಸಹ ಇದ್ದಾವೆ ಇಲ್ಲಿ. ಗಾಜಿನ ಮನೆ ನೀವು ಎಷ್ಟೊತ್ತು ನೋಡಿದರೂ ನೋಡ್ಬೋದು. ಸುಮಾರು 2-3 ತಾಸು ಸುತ್ತಲೂ ಇಲ್ಲಿ ವೀಕ್ಷಣೆ ಮಾಡ್ಬೋದು ಅಂತ ಹೇಳ್ಬೋದು. ಗಾಜಿನ ಮನೆನ ನೋಡ್ಲಿಕ್ಕೇನು ಬೇಜಾರಾಗಲ್ಲ. ಇಲ್ಲಿ ಕಾಲ ಕಳಿಬೋದು, ಹುಡುಗರು ಆಟ ಆಡ್ಬೋದು, ವಾಕ್ ಮಾಡ್ಬೋದು, ವ್ಯಾಯಾಮ ಮಾಡ್ಬೋದು, ಯೋಗಾಸನ ಮಾಡ್ಬೋದು. ಚೆನ್ನಾಗಿದೆ, ನೀವು ನೋಡ್ಬೋದು. ನೋಡಿ ಇದನ್ನು ವೀಕ್ಷಣೆ ಮಾಡ್ಬೋದು. ಇದು ಗಾಜಿನ ಮನೆನ. ದಾವಣಗೆರೆ ಗಾಜಿನ ಮನೆ ಬಿಟ್ಟರೆ ಸೂಳೆಕೆರೆ ಫೇಮಸ್ಸು. ಅದು ಬಿಟ್ಟರೆ ಚನ್ನಗಿರಿಯಲ್ಲಿ ದೇವಸ್ಥಾನ ಫೇಮಸ್. ಈ 3 ಪ್ರೇಕ್ಷಣೀಯ ಸ್ಥಳಗಳು ಅಂತ ಹೇಳ್ಬೋದು. ಸಂತೆಬೆನ್ನೂರು ಹತ್ರ ಇರೋ ದೇವಸ್ಥಾನ ಅದು ಫೇಮಸ್ಸು. ಬಿಟ್ಟರೆ ಚನ್ನಗಿರಿ ತಾಲೂಕು ಸೂಳೆಕೆರೆ ಅದು 2ನೇ ಅತಿ ದೊಡ್ಡ ಏಷ್ಯಾಕೆರೆ. ಬಿಟ್ಟರೆ ಇದು ಗಾಜಿನ ಮನೆಯೂ ಸಹ ಪ್ರೇಕ್ಷಣೀಯ ಸ್ಥಳ ಆಗಿದೆ. ಇದು ಪ್ರವಾಸಿ ಸ್ಥಳ ಅಂತ ಹೇಳ್ಬೋದು. ಅನೇಕ ಪ್ರವಾಸಿಗರನ್ನ ಸಹ ಇದು ಸೆಳೆಯುತ್ತಿದೆ. ಇನ್ನೂ ಡೆವಲಪ್ ಮಾಡಬೇಕು. ಇನ್ನೂ ಹೆಚ್ಚು ಡೆವಲಪ್ ಮಾಡಿದರೆ ಇದು ಇನ್ನೂ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಇದು ಗಾಜಿನ ಮನೆಯ ಬಗ್ಗೆ ನಾವು ಇದನ್ನು ಮಾಡಿರೋ ವಿಡಿಯೋನ ನಿಮಗೆ ತೋರಿಸಿದ್ದೀನಿ. ಇದು ಇವತ್ತಿನ ವಿಡಿಯೋ.